ಹಲೋ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ತುಂಬ ದಿನ ಆಯಿತು ನಮ್ಮ ಮನೇಲಿ ನಾವು ದೋಸೆ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ದೋಸೆಗೆ ಹಾಕ್ತಾಯಿದ್ದೀನಿ. ನಾನು ಪ್ರತಿ ಸರಿ ಏನಂತಂದರೆ ಬಿಳಿ ಅಕ್ಕಿನೇ ಯೂಸ್ ಮಾಡ್ತಿದ್ದೆ. ಈ ಸರಿ ಕೆಂಪಕ್ಕಿ ದೋಸೆ ಮಾಡೋಣ ಅಂತೇಳ್ಬಿಟ್ಟು ನಾನು ದೋಸೆಗೆ ಹಾಕ್ತಾಯಿದ್ದೀನಿ. ಅಳತೆ ಅಂತಂದರೆ 2 ಬೌಲ್ ತೋರಿಸಿದ್ನಲ್ಲ, ಆ ಬೌಲಲ್ಲಿ 2 ಕೆಂಪಕ್ಕಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪನ ಕ್ರಿಸ್ಪಿ ಬರಬೇಕು ಅಂತ ಉದ್ದಿನಬೇಳೆ ಕಡಿಮೆ ಇರುತ್ತೆ. 2:1 ಕಾಂಬಿನೇಷನಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ತಾರಲ್ಲ, ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ತೊಗರಿಬೇಳೆ, ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ನೆನೆ ಇಡ್ತಾ ಇದ್ದೇನೆ. ಮೆಂತ್ಯ ಯಾವಾಗಲೂ ನಾನು ಅಕ್ಕಿ ತೊಳೆದ ನಂತರ ಮೆಂತ್ಯನ ಹಾಕ್ತೇನೆ. ಏನಕ್ಕೆ ಅಂದರೆ ಅದು ತೊಳಿಬೇಕಾದ್ರೆ ಮತ್ತೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ನಂತರನೇ ಹಾಕೋದು. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ. ನಾನು ನೆನೆ ಹಾಕಿದ್ದು ಒಂದು 11 ಗಂಟೆ ಅಂದ್ಕೊಳ್ಳಿ. ಸಂಜೆ ನಾನು ರುಬ್ಬಕ್ಕೆ ಇಟ್ಕೊಂಡಿದ್ದು ಒಂದು 7:30 ನಂತರನೇ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ನೀವು ಮಾಡಿ ನೋಡಿ. ಮತ್ತು ನೀವು ಇದ್ರ ಜೊತೆ ಕಾಂಬಿನೇಷನಲ್ಲಿ ದೋಸೆ ಅಕ್ಕಿ ಅಂತ ಬರುತ್ತಲ್ಲ, ಅದು ಕೂಡ ಹಾಕ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಆ ಅಕ್ಕಿ ಹಾಕ್ತೀರಿ ಅಂತಂದರೆ ಕೆಂಪಕ್ಕಿ 1 ಕಪ್ಪು, ಹಾಗೆಯೇ ದೋಸೆ ಅಕ್ಕಿ 1 ಕಪ್ಪು ಕಾಂಬಿನೇಷನಲ್ಲಿ ಹಾಕ್ಬಿಟ್ಟು ಅಕ್ಕಿನ, ಉದ್ದಿನಬೇಳೆ ಏನಿದ್ರು ಒಂದೇ ಬರುತ್ತಲ್ವ, 1 ಕಪ್ ಹಾಕಿದರೂ ಸಾಕು. 2 ಅಕ್ಕಿ 1 ಉದ್ದಿನಬೇಳೆ ಕಾಂಬಿನೇಷನಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ಚಿಕ್ಕದಾಗುತ್ತೆ ಅಂತೇಳ್ಬಿಟ್ಟು ನಾನು ಶ್ರಾವಣ ಸೋಮವಾರದ್ದು ಪೂಜೆದ ವಿಡಿಯೋ ಹಾಕಿರಲಿಲ್ಲ. ಹಾಗಾಗಿ ಆ ಒಂದು ವಿಡಿಯೋ ಇದಕ್ಕೆ ಜಾಯಿನ್ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಪೂಜೆ ಮಾಡಿದ್ದು, ಏನು ಜಾಸ್ತಿ ಇದು ಗ್ರ್ಯಾಂಡಾಗೇನು ಮಾಡಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗೆ ನಾನು ಮಾಡೋದು. ಏಕೆಂದರೆ ನನಗೂ ಗಡಿಬಿಡಿ ಆಗಿಬಿಡುತ್ತೆ, ಎಲ್ಲ ಕೆಲಸನೂ ಕಷ್ಟ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸಿಂಪಲಾಗೆ ಮಾಡ್ತಿದ್ದೀನಿ. ಬಿಡೋಕ್ಕೆ ಹೋಗಬಾರ್ದು ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಎಷ್ಟು ಸಿಂಪಲ್ಲಾಗಿ ನಾನು ಕಾರ್ತಿಕ್ ಸೋಮವಾರ ಆಚರಿಸಿದೆ. ಮತ್ತೊಂದು ವಿಡಿಯೋ